ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSY ಕಡೆಯಿಂದ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ನೋಟಿಫಿಕೇಶನ್ ಆಗಿತ್ತು. ಜೊತೆಗೆ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಹೋದ್ರೆ ತುಂಬ ಜನಕ್ಕೆ ಸ್ವಲ್ಪ ಡೌಟ್ ಬರ್ತಾ ಇತ್ತು. ME MCOM ಅವ್ರಿಗೆ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ, ಆದರೆ ನಾವು ಫೀಸ್ ಪೇ ಮಾಡಬೇಕಾದ್ರೆ ಇದು ನಾನ್ CBCS ಅಂದರೆ ವರ್ಷಕ್ಕೆ ಒಂದು ಬಾರಿ ಎಕ್ಸಾಮ್ ಇರುತ್ತಲ್ಲ ಅಂಥವರಿಗೆ ಅಂತ ತೋರಿಸ್ತಾ ಇದೆ. ನಮಗೆ ಎಕ್ಸಾಮ್ ಫೀಸ್ ಶೋ ಆಗ್ತಿಲ್ಲ, ನಾವು ಕಟ್ಟೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರಿ. ಜೊತೆಗೆ BA BCom ಅವ್ರಿಗೂ ಕೂಡ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಅಥವಾ ಕ್ರೋಮಲ್ಲಿ KSOU ಎಕ್ಸಾಮ್ ಫೀ ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಬರುತ್ತೆ. KSOUದು ಅಫಿಷಿಯಲ್ ವೆಬ್ಸೈಟ್ ಇದೆ ನೋಡಿ, KSOU ಪೋರ್ಟಲ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಬರುತ್ತೆ. ಇದರಲ್ಲಿ ಎಕ್ಸಾಮ್ದು ರಿಸಲ್ಟ್ ಚೆಕ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಇಲ್ಲಿ ಇದೆ ನೋಡಿ, ಇದು ಲಿಂಕು. ಎಕ್ಸಾಮ್ ಫೀಸ್ ಪೇಮೆಂಟ್ದು ಇಲ್ಲಿದೆ ನೋಡಿ, ಇದು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಿ ನಿಮಗೆ ಇಲ್ಲಿ ಒಟ್ಟು 1 2 3 4 5 6 ಫೀಸ್ ಲಿಂಕ್ಗಳಿದ್ದಾವೆ. ಸೊ ನಿಮಗೆ ಒಂದು ಸಪ್ರೇಟ್ ಇರುತ್ತೆ. ಈಗ BA ಅವ್ರಿಗೆ ಸಪ್ರೇಟ್ ಲಿಂಕ್ ಇರುತ್ತೆ, ME ಅವ್ರಿಗೆ ಸಪ್ರೇಟ್ ಲಿಂಕ್ ಇರುತ್ತೆ. ME ಅವರು ಗ್ರೂಪಲ್ಲಿ ಇರ್ತಾರೆ, ಇದ್ರ ಮುಖಾಂತರ ನೀವು MAದು ಫೀಸ್ ಪೇಮೆಂಟ್ ಮಾಡೋದು ಅಂತ ಲಿಂಕ್ನ ಶೇರ್ ಮಾಡಿರ್ತಾರೆ. ನೀವು ಆ ಲಿಂಕ್ ಮುಖಾಂತರ ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕೆ ಹೋದರೆ ಅದು ಓಪನ್ ಆಗ್ತಿರೋದಿಲ್ಲ. ಸೊ ನೀವು ಎಕ್ಸಾಮ್ ಫೀಸ್ ಪೇ ಮಾಡೋರು ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ಬನ್ನಿ. KSOU ವೆಬ್ಸೈಟ್ಗೆ ಬಂದು ನಿಮ್ಮ ಕೋರ್ಸ್ ಯಾವುದಿದೆ ಅಂತ ನೋಡ್ಕೊಳ್ಳಿ. ಇದರೊಳಗಡೆ ನೋಡಿ BBA ಫಸ್ಟ್ ಬಂದು ಫೀಸ್ ಪೇಮೆಂಟ್ ಯಾರಿಗಿದೆ, BBA BCA BSc BSW MA MCOM MBA MCA MSW BLib SC MLib SC ಆ್ಯಂಡ್ MSc CBCS ಪ್ರೋಗ್ರಾಮ್ ಅವರಿಗೆ. CBCS ಅಂದರೆ ಯಾರು ಹೇಳಿ, ಸೆಮಿಸ್ಟರ್ ವೈಸ್ ಇರೋಂಥ ಇರ್ತಾರಲ್ಲ ಅಂಥವರಿಗೆ ಇದು ಮೊದಲನೇ ಲಿಂಕು. ಇದು BA ಆಗಿರ್ಬೋದು, BBA ಆಗಿರ್ಬೋದು, MA MCOM ಸೆಮಿಸ್ಟರ್ ವೈಸ್ ಇರೋಂಥವರಿಗೆ ಮೊದಲನೇ ಲಿಂಕ್ ಅಪ್ಲಿಕೇಬಲ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫೀಸ್ ಪೇ ಮಾಡೋಕ್ಕಾಗುತ್ತೆ. ಮತ್ತು ಇದರಲ್ಲಿ ನೋಡಿ ಅಕಾಡೆಮಿಕ್ ಇಯರ್ ಕೂಡ ಹಾಕಿರ್ತಾರೆ. ಇದರಲ್ಲಿ 2023-24 ಜನವರಿ ಸೈಕಲ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ, 2023-24 ಸೆಕೆಂಡ್ ಸೆಮಿಸ್ಟರ್. ಅವ್ರು ಹೇಳ್ತಿದ್ರು ನಮಗೆ 1 ತಿಂಗಳ ಹಿಂದೆ ಎಕ್ಸಾಮ್ ಆಗಿದೆ ಫಸ್ಟ್ ಸೆಮ್ದು, ಈಗ ಸೆಕೆಂಡ್ ಸೆಮ್ದು ಎಕ್ಸಾಮ್ ಫೀಸ್ ಕಟ್ಟಬೇಕಂತ. ಹೌದು, ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಆಗಿದೆ ಅಂದರೆ ಕಟ್ಟಲೇಬೇಕು. ನಿಮಗೆ ಲಾಸ್ಟ್ ಜೂನಲ್ಲಿ ಎಕ್ಸಾಮ್ ಆಗಿದೆ ಅಂದ್ಕೊಳ್ಳಿ, ಈಗ ನೋಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಎಕ್ಸಾಮ್ ಇರುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್, ನಿಮಗೆ 3-4 ತಿಂಗಳು ಗ್ಯಾಪ್ ಇರುತ್ತೆ. ಸ್ವಲ್ಪ ಕೋರ್ಸ್ಗಳು ಬೇಗ ಆದ್ರೇ ಎಲ್ಪ್ ಅಲ್ವಾ. ನೀವು ಲೇಟ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಕೋರ್ಸು ಜಾಸ್ತಿ ಹೇಳ್ಕೊಂಡು ಹೋಗುತ್ತೆ. ಅದೇ ಹೇಳ್ತಾರಲ್ಲ 2 ವರ್ಷದ ಕೋರ್ಸು 3 ವರ್ಷ ಆಗುತ್ತೆ ಅಂತ. ಬೇಗ ಮಾಡ್ತಿದ್ದಾರೆ ಅಂದರೆ ಖುಷಿನೇ ಪಡಿ, ಬೇಗನೆ ಆಗೋಗ್ಲಿ, ಬೇಗ ನಿಮ್ಮ ಡಿಗ್ರಿಗಳು ಸಿಗಲಿ. ಇನ್ನು ನೆಕ್ಸ್ಟ್ ಬಂದು 2022-23 ಜುಲೈ ಮತ್ತು ಜಾನ್ವರಿ ಸೈಕಲ್ ಫಸ್ಟ್ 3rd 4th. ಜನವರಿ ಸೈಕಲ್ ಅವರಿಗೆ 3rd ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಕಟ್ಟಬೇಕು. ಮತ್ತು ರಿಪೀಟರ್ಸ್ ಇದ್ದರೆ ಅವರು ಜುಲೈ ಸೈಕಲ್ ಅವರು ಅಥವಾ ಜಾನ್ವರಿ ಸೈಕಲ್ ಫಸ್ಟ್ ಸೆಮಿಸ್ಟರ್ ಏನಾದರೂ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ ಅವರು ಪೇ ಮಾಡಬೇಕು. ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ತುಂಬ ಫುಲ್ಲು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಮೇನ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಲಿಂಕ್ ಬಂದು ನಿಮಗೆ BA BCom ಇರ್ತಾರಲ್ಲ ಅಂಥವ್ರಿಗೆ, ಇವರು ಇಯರ್ ವೈಸ್ ಇರೋಂಥ ಸ್ಟೂಡೆಂಟ್ಸ್ಗಳು 2018, 19, 22, 23, 24 ಫ್ರೆಷರ್ಸ್ಗೆ ಇದು ಎಕ್ಸಾಮ್ ಫೀಸ್ ಲಿಂಕು. ನೀವು BA BCom ಸ್ಟೂಡೆಂಟ್ಸ್ ಆಗಿದ್ದರೆ 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ MA MCOM ಮೇಲೆ ಕೂಡ MA MCOMದು ಇದೆ, ಇಲ್ಲಿ MA MCOM ಅಂತ, ಇಲ್ಲಿ ಕೂಡ MA MCOM ಅಂತ ಇದೆ. 2 ಸೇಮ್ ಅಲ್ವಾ ಅಂತ ಅಂದ್ಕೊಂಡ್ರೆ ಇಲ್ಲ, 2 ಸೇಮ್ ಅಲ್ಲ. ಇದರಲ್ಲಿ ನೋಡಿ CBCS ಪ್ರೋಗ್ರಾಮ್ ಅಂತ ಇದೆ. CBC ಅಂದರೆ ಸೆಮಿಸ್ಟರ್ ಇರೋಂತಹ ವಿದ್ಯಾರ್ಥಿಗಳಿಗೆ ಈ ಲಿಂಕು. ನಾನ್ CBCS ಅಂದರೆ ಇಯರ್ ವೈಸ್ ಎಕ್ಸಾಮ್ ಇರುತ್ತಲ್ಲ ಅಂಥವರಿಗೆ. ಈಗ MA ಸಂಸ್ಕೃತದಲ್ಲಿ ಇಯರ್ಲಿ ಎಕ್ಸಾಮ್ ಇರುತ್ತೆ. ಇದರಲ್ಲಿ ರಿಪೀಟರ್ಸ್ಗಳಿಗೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಳೆ ಸ್ಟೂಡೆಂಟ್ಸ್ಗಳು ಯಾರಾದರೂ ಎಕ್ಸಾಮ್ ಕಟ್ಟಿಲ್ದಿರೆ ಅಥವಾ ಎಕ್ಸಾಮ್ ಅಟೆಂಡ್ ಮಾಡಿಲ್ದಿರೆ ಇದ್ದವ್ರಿಗೆ ನಾನ್ CBCS 1 ವರ್ಷಕ್ಕೆ ಒಂದು ಎಕ್ಸಾಮ್ ಇರುತ್ತಲ್ಲ ಅಂಥವ್ರಿಗೆ ಈ ಲಿಂಕ್ ಅಪ್ಲಿಕೇಬಲ್ ಆಗುತ್ತೆ. ಇದು ಇವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ, ಇದನ್ನು ನೋಡ್ಕೊಳ್ಳಿ. ಅವರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು BLib SC MLib SC ಅವ್ರಿಗೆ ನೋಡಿ, ಅವರಿಗೆ ಸಪ್ರೇಟ್ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ನು PG ಡಿಪ್ಲೊಮೊ ಕೋರ್ಸ್ಗಳು ಇರುತ್ತಲ್ಲ ಅಂಥವರು, ಡಿಪ್ಲೊಮೊ ಕೋರ್ಸ್ಗಳು, ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಸಪ್ರೇಟ್ ಲಿಂಕ್ ಇದೆ. ಈ ಲಿಂಕ್ ಮುಖಾಂತರ ನೀವು ಎಕ್ಸಾಮ್ ಫೀಸ್ನ ಪೇ ಮಾಡಬೇಕಾಗತ್ತೆ. ನಿಮ್ಮ ಕೋರ್ಸ್ಗಳಿಗೆ ಸಪ್ರೇಟಾಗಿ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಲಿಂಕ್ ಇರುತ್ತೆ. ಎಲ್ರಿಗೂ ಕೂಡ ಒಂದೇ ಲಿಂಕ್ ಇರೋದಿಲ್ಲ. ನೀವು ಬೇರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ಅನ್ನೋ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ. ನಿಮ್ಮ ಲಿಂಕ್ ಯಾವುದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸಾಮ್ ಫೀಸ್ನ ಪೇ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಮ್ ಫೀಸ್ ಪೇ ಮಾಡೋದು ಹೇಗೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇದಿಷ್ಟು ಎಕ್ಸಾಮ್ ಫೀಸ್ ಬಗ್ಗೆ ಇರುವಂತಹ ಡೌಟು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.